ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ಅಬುದಾಬಿನ ಹಮ್ದಾನ್ ಸ್ಟ್ರೀಟ್ ನಲ್ಲಿ ಇದ್ದೀನಿ. ಹಮ್ದಾನ್ ಸೆಂಟರ್ ಏನಿದೆ ಅದರ ಎದುರುಗಡೆನೆ ಹಮ್ದಾನ್ ಸ್ಟ್ರೀಟ್ ಅಲ್ಲಿ ಕುಂಭಕೋಣಂ ಕೆಫೆ ಇದೆ. ಈ ಕುಂಭಕೋಣಂ ಕೆಫೆ ಮುಂದೆ ಜನ ನೋಡಿ, ಜನ ಜಾತ್ರೆ. ಆಕ್ಚುಲಿ ಎಲ್ಲರೂ ಬಂದು ಒಬ್ಬರೊಬ್ರು ಒಂದೊಂದು ತಗೊಂಡಿದ್ದಾರೆ. ಇಡ್ಲಿ, ದೋಸೆ, ಏನೋ ಪಲಾವ್, ಬಿರಿಯಾನಿನೋ ಏನೋ ಕಾಣಿಸ್ತಾ ಇದೆ ನಂಗೆ. ಎಲ್ಲರೂ ಬ್ಯುಸಿಯಾಗಿ ತಿಂತಾ ಇದಾರೆ. ಸೊ ಈ ಬ್ಯುಸಿ ಸ್ಟ್ರೀಟ್ ನೋಡಿ, ಬ್ಯುಸಿ ಜಾಗ ನೋಡಿ ಉಲ್ಲಾಸ್ ಅವ್ರು ನಂಗೆ ಕುಂಭಕೋಣಂ ಕೆಫೆನ ಸಜೆಸ್ಟ್ ಮಾಡಿದ್ದು. ಸೊ ಅವ್ರ ಜೊತೆ ಬಂದಿದೀವಿ ನಾವ್ ಇಲ್ಲಿಗೆ. ನಾವೇನೇನ್ ತಿಂತೀವಿ, ಬೆಲೆ ಎಷ್ಟು, ರುಚಿ ಹೇಗಿದೆ ಎಲ್ಲದನ್ನು ಇವತ್ತು ಹೇಳ್ತಾ ಹೋಗ್ತೀನಿ. ಸೊ ಇಂಥ ಕಡೆ ಇಂಥ ಒಂದು ಕೆಫೆ ಸಿಗೋದು ತುಂಬಾ ಅಪರೂಪ ಅಲ್ವಾ? ಸೊ ಈ ಒಂದು ಅಪರೂಪದ ಜಾಗನ ನಿಮಗ್ ತೋರಿಸ್ತಿದ್ರೆ ಹೇಗೆ? ಸೊ ಅದಕ್ಕೋಸ್ಕರ ಇವತ್ತು ಇಲ್ಲಿಗೆ ಬಂದಿದ್ದೀನಿ. ಜಸ್ಟ್ ಇನ್ ಕೇಸ್ ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಚಾನಲ್ ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆ, ಬನ್ನಿ ಹಾಗಿದ್ರೆ ಕುಂಭಕೋಣಂ ಕೆಫೆ ಎಕ್ಸ್ಪ್ಲೋರ್ ಮಾಡೋಣ. ನಾವು ಕನ್ನಡ ಮಾತಾಡೋದನ್ನ ನೋಡಿ ನಮ್ಮ ಕನ್ನಡದವರು ನಮ್ಮನ್ನು ಗುರುತಿಸಿ ಕನ್ನಡದಲ್ಲಿ ಮಾತಾಡಿದ ತಕ್ಷಣ ಖುಷಿ ಆಗ್ಬಿಡುತ್ತೆ ನಮಗೆ. ನಮಸ್ಕಾರ. ನಮಸ್ಕಾರ. ತಮ್ಮ ಹೆಸರು? ರಾಘವೇಂದ್ರ. ವಿಷ್ಣು. ಓಕೆ. ಸೊ ಇಲ್ಲಿ ನೀವಿಬ್ರು ಇಲ್ಲೇ ಇರೋದಾ ಹೇಗೆ? ಅಂದ್ರೆ ಈಗ ನಾನ್ ಬಂದು 1 ವರ್ಷ ಆಯ್ತು, ಇವ್ರು ಕೆಲವು ತಿಂಗಳಾಯ್ತು ಅಷ್ಟೇ. ನಾವು ಹಿಂಗೆ ಹೋಟ್ಲಲ್ಲೇ ಭೇಟಿಯಾಗಿದ್ದು. ನಾನು ಇವನು ಬೇಸಿಕಲಿ ನಾನು ಚಿತ್ರಾನ್ನ ತಿಂತ ಇದ್ದೆ ಹೋಟ್ಲಲ್ಲಿ. ಸೊ ನೋಡಿ ಇವರು ಚಿತ್ರಾನ್ನ ತಗೊಂಡ್ರು. ಚಿತ್ರಾನ್ನ ಕನೆಕ್ಟ್ ಮಾಡ್ತು. ಚಿತ್ರಾನ್ನ ಆಯ್ತಲ್ಲ, ಇಲ್ಲೂ ಪರವಾಗಿಲ್ಲ ನೋಡಿದ್ರಾ? ಅದ್ರಲ್ಲಿ ಅದು ಚಿತ್ರಾನ್ನ ನಮ್ಮನ್ನ ಕನೆಕ್ಟ್ ಮಾಡ್ದು. ಸೂಪರ್. ಸೊ ವಿಷ್ಣು ಅವ್ರು 1 ವರ್ಷದಿಂದ ಅಂತ ಹೇಳಿದ್ರೆ ಏನ್ ಮಾಡ್ತಿದ್ದೀರಾ ಇಲ್ಲಿ? ಇಲ್ಲಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದೀನಿ. ಇಲ್ಲಿ ಯೂಶಲಿ ನೋಡ್ರೆ ಇಂಡಿಯನ್ಸ್ ತುಂಬಾ ಜನ ಕಾಣಿಸಿದ್ರು ಕನ್ನಡದವ್ರು ನಕ್ಷತ್ರಗಳು ತರ ಅಲ್ಲಲ್ಲಿ ಮಿಣಗ್ತಾ ಇರ್ತಾರ. ಮಿಡಿಕಿದ ತಕ್ಷಣ ಅವರು ಯಾವ ಊರು ಏನು ಯಾವ ಊರು ವೆರಿ ನೈಸ್ ಮಾತಾಡ್ಕೊಂಡು ಏನೋ ಸ್ವಂತದವ್ರು ಹೌದು, ನಮ್ಗೂ ಅದೇ ಅನ್ಸುತ್ತೆ. ಅಪ್ಪ ಇಲ್ಲಿ ಬಂದ ತಕ್ಷಣ ಕನ್ನಡದಲ್ಲಿ ಯಾರಾದ್ರೂ ಮಾತಾಡಿದ ತಕ್ಷಣ ಖುಷಿ ಆಗ್ಬಿಡತ್ತೆ. ಯಾಕಂದ್ರೆ ಇವಾಗ ಬೆಂಗಳೂರಲ್ಲಿ ನಾವ್ ಅಷ್ಟು ಮಾಡಲ್ಲ, ಯಾಕಂದ್ರೆ ಎಲ್ಲಾ ನಮ್ಮವ್ರೆ. ಅದೇ ತರ ಇಲ್ಲಿ ಕೇರಳ ಅವ್ರಿಗೂ ತಮಿಳವ್ರಿಗೂ ಪಾಪ್ಯುಲೇಷನ್ ಅವ್ರದ್ದು ಜಾಸ್ತಿ. ಹೌದು. ಸೊ ನಮ್ಗೆ ಯಾರು ಸಿಕ್ಕಿದ್ರೆ ಒಂಥರ ಏನೋ ಬಂಧುಗಳು ಸಿಕ್ಕಂಗೆ ಮಾತಾಡ್ತೀವೋ. ಮ್ಯಾಕ್ಸಿಮಮ್ ಪೀಪಲ್ ಸಿಗದೆ ಇದ್ರಲ್ಲಿ ಹೋಟ್ಲಲ್ಲಿ. ನಾವ್ ಬಂದು ಹೋಟ್ಲಲ್ಲಿ ಕುಡಿತಾ ಇರ್ತೀವಿ, ಫಸ್ಟ್ ಡೌಟ್ ಆಗುತ್ತೆ ಕನ್ನಡ ಏನೋ ಮಾತಾಡ್ತಾರೆ. ನಮ್ ಸೌತ್ ಇಂಡಿಯನ್ ಲ್ಯಾಂಗ್ವೇಜ್ ಎಲ್ಲ ಒಂದೇ ತರ ಇದೆ. ಫಸ್ಟ್ ಅಬ್ಸರ್ವ್ ಮಾಡ್ತೀವಿ, ಕನ್ನಡನ ತೆಲುಗುನ ತಮಿಳ ಕನ್ನಡ ಅಂತ ಅಬ್ಸರ್ವ್ ಆಗಿದ ತಕ್ಷಣ ಮಾತಾಡ್ತಾರೆ. ವೆರಿ ನೈಸ್. ಸೊ ನಿಮ್ ಮನೆಯವರೆಲ್ಲ ಬೆಂಗಳೂರಲ್ಲಿ ಇದಾರಾ? ಎಲ್ಲಿ? ಬೆಂಗಳೂರಲ್ಲೇ ಇದ್ದಾರೆ. ಈಗ 1 ವರ್ಷ ಈಗ ಕಂಪ್ಲೀಟ್ ಮಾಡಿದ್ದೀನಿ. ನೋಡ್ಬೇಕು, ಯಾಕಂದ್ರೆ ಇಲ್ಲಿ ನಾನು ಕಾಂಟ್ರಾಕ್ಟರ್ ಇರೋದು, ಅದು ವರ್ಕ್ ಹೆಂಗ್ ಹೋಗುತ್ತೋ ಅದ್ರ ಮೇಲೆ ಪ್ಲಾನ್ ಮಾಡಿ. ನೀವು? ನಾನು ಇನ್ಫೋಸಿಸ್ ಅಲ್ಲಿ ವರ್ಕ್ ಮಾಡೋದು. ಬಟ್ ಇನ್ಫೋಸಿಸ್ ಥ್ರೂ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ, ಇಲ್ಲಿ ಫ್ಯಾಬ್ ಅಂತ ಬ್ಯಾಂಕ್. ಸೊ ನಾನ್ ಬಂದು 3 ಮಂತ್ಸ್ ಆಯ್ತು. ಸೊ ಡಿಸೆಂಬರ್ ಅಲ್ಲಿ ಫ್ಯಾಮಿಲಿ ಕರ್ಕೊಂಡು ಬರೋ ಪ್ಲಾನಿಂಗ್ ಆಗಿದೆ. ಪ್ಲಾನಿಂಗ್ ನಡೀತಾ ಇದೆ. ಆಗಿದ್ರೆ ಹೆಂಗ ಅನಿಸ್ತದೆ 3 ತಿಂಗಳಲ್ಲಿ? ನಾನ್ ಬಂದಾಗ ತುಂಬಾ ಅಂದ್ರೆ ಪೀಕ್ ಸಮ್ಮರ್ ಇತ್ತು. ನಾವು ವೆದರ್ ಕಮ್ ಡೌನ್ ಅಂಡ್ ಕೂಲ್. ನಂಗೆ ಇದನ್ನ ಕೂಲ್ ಅಂತ ನಂಗೆ ಆಕ್ಚುಲಿ ತುಂಬಾ ಸೆಕೆ ಇದೆ ಅನಿಸ್ತಾ ಇದೆ ನನಗೆ. ಕಂಪೇರ್ ಟು ಬೆಂಗಳೂರು ಇದು ತುಂಬಾ ಸೆಕೆ. ಬಟ್ ನಾನು ಮಿಡ್ ಜುಲೈ ಅದೇ ನನಗೆ ಎಲ್ಲರೂ ಅದನ್ನೇ ಕೇಳ್ತಾರೆ, ವೆದರ್ ಪರವಾಗಿಲ್ಲ ಅಲ್ವಾ ಈಗ ಅಂತ. ಹೌದಾ, ಪರವಾಗಿಲ್ವಾನಾ ಅಂತ ಇದೀನಿ ನಾನು. ನಿಮ್ಗೆ ಗಾಳಿ ಏನ್ ಅನ್ಸುತ್ತೆ? ಬಿಸಿ ಅನ್ಸುತ್ತೆ, ಹೆಂಗ್ ಅನ್ಸುತ್ತೆ? ಇಲ್ಲ, ತಣ್ಣಗಿದೆ. ಅದೇ 1 ತಿಂಗಳು ಮುಂಚೆ ಬಂದಿದ್ರೆ ಈ ಸೌದೆ ಒಲೆಲ್ಲ ಹಾಕ್ಬಿಟ್ಟು ನಾವು ಕೈ ಮಕ ಮೂತಿ ಎಲ್ಲ ಹತ್ರ ಇಟ್ರೆ ಹಬೆ ಹೊಡಿತೇವೆ ಗೊತ್ತಾ, ಫುಲ್ ಊರೇ ಹಂಗಿರುತ್ತೆ. ಇಲ್ಲ ಬಿಡಿ, ಅದನ್ನ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಗಾಳಿ ತಣ್ಣಗೆ. ಮಿಡ್ ಜುಲೈ ಅಲ್ಲಿ ಬಂದಿದ್ದು. ಇಟ್ಸ್ ಟೂ ಹಾಟ್. ಪೀಕ್. ನಾನು ಹೋಟೆಲ್ ಟೂ ಬ್ಯಾಕ್ ಸ್ಟ್ರೀಟ್ ಅಲ್ಲಿ ಇದ್ದಿದ್ದು ಹೋಟೆಲ್, ಆಫೀಸ್ ಇರೋದಿಲ್ಲ. ಸೊ ಇಫ್ ಐ ವಾಕ್ ಅಲ್ಲಿಂದ ಇಲ್ಲಿವರೆಗೆ ವಾಕ್ ಮಾಡಿದ್ರೆ ಫುಲ್ ಸ್ವೆಟ್ ಆಗ್ತಾ ಇತ್ತು. ನೌ ಇಟ್ಸ್ ಓಕೆ, ಕೂಲ್ ಡೌನ್. ನಿಮ್ಗೆ ಏನು ಅನಿಸ್ತು ಇಲ್ಲಿ ನೋಡಿ? ನಾವು ಈ ನಾವು ಬಂದು 9 ವರ್ಷದ ಹಿಂದೆ ಒಂದ್ಸಲ ಬಂದಿದ್ವಿ. ಅದಾದ್ಮೇಲೆ ಇವಾಗ್ಲೇ ಬರ್ತಿರೋದು 8-9 ವರ್ಷ ಆಗಿತ್ತು ಅನ್ಸುತ್ತೆ ನಾವು ಬಂದಲ್ವಾ. ತುಂಬಾ ಚೇಂಜಸ್ ಆಗಿದೆ. ಅಂಡ್ ಅದೇ ವೆದರ್ ನನಗ್ ಸ್ವಲ್ಪ ಇನ್ನು ಬಿಸಿಲೇ ಅಂತ ಅನಿಸ್ತಪ್ಪ, ತಣ್ಣಗಾಗಿದೆ ಅಂತ ಅನ್ಸಿಲ್ಲ. ಬಟ್ ನೀವ್ ಹೇಳ್ದಂಗೆ ಇವಾಗ ಬಿಸಿ ಗಾಳಿ ಅಂತೂ ಹೊಡಿತಿಲ್ಲ, ಗಾಳಿ ಚೆನ್ನಾಗೇ ಇದೆ. ಸೊ ಹಾಗಾಗಿ ಚೆನ್ನಾಗಿದೆ ಅಂತ ಹೇಳ್ತೀನಿ ವೆದರ್ನ. ಅದು ಚೆನ್ನಾಗಿದೆ ಅಂತ. ಬಟ್ ಇಟ್ ಇಸ್ ನೈಸ್. ಬಿಸಿ ಆಗಿದೀವಿ, ಸಾಕಷ್ಟು ಜಾಗಗಳನ್ನ ನೋಡ್ತಾ ಇದೀವಿ. ದುಬೈಯಲ್ಲಿ 1-2 ದಿನ ಇದ್ವಿ, ಇವಾಗ ಅಬುದಾಬಿಲಿ 3 ದಿನ ಕಂಪ್ಲೀಟ್ ಮಾಡ್ಕೊಂಡು ಮತ್ತೆ ದುಬೈಗೆ ವಾಪಸ್ ಹೋಗ್ತೀವಿ. ಸೊ ಎವ್ರಿಥಿಂಗ್. ಹೌದು ಹೌದು, ಬೆಂಗಳೂರು. ಏನ್ ಜನ ಹಂಗೆ ಇದಾರೆ, ಟ್ರಾಫಿಕ್ ಹಂಗೆ ಇದೆ, ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾರೆ. ಅದು ಖುಷಿ ಆಯ್ತು ನನಗೆ. ಇಲ್ಲಿ ಏನಂದ್ರೆ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿದೆ. ರೂಲ್ಸ್ ಅಂತೂ ಫಾಲೋ ಯಾಕಂದ್ರೆ ರೂಲ್ಸ್ ಎಲ್ಲ ಕಡೆ ಇರುತ್ತೆ. ಫಾಲೋ ಮಾಡೋದಿದೆಯಲ್ಲ ಅದಕ್ಕೆ ಫೈನ್ ಜಾಸ್ತಿ ಇರುತ್ತೆ. ಬಂದಿರೋರೆಲ್ಲ ಊರು ಬಿಟ್ಟು ಬಂದಿರೋರು ನಮ್ಮಂತವ್ರು, ನಾವೆಲ್ಲ ರಿಸ್ಕ್ ಕೊಡಕ್ ಹೋಗಲ್ಲ ಜಾಸ್ತಿ. ಯಾಕೆ ಏನಾದ್ರು ಬೇಕಾ ಒಬ್ರ ಹತ್ರ ನಾವು ಜೋರಾಗಿ ಮಾತಾಡಕ್ ಹೋಗಲ್ಲ. ಅಲ್ಲಾದ್ರೆ ನಾನ್ ಯಾರು ಗೊತ್ತಾ, ನಮ್ ಯಾವ ಕಡೆ ಇಲ್ಲ ಹಾಗ್ ನೋಡಕ್ ಹೋದ್ರೆ ಬೆಂಗಳೂರಲ್ಲೂ ನಿಮಗೆ ಬೇರೆಯವರೇ ಜಾಸ್ತಿ ಇದಾರೆ. ಅಲ್ಲ ಅಲ್ಲಿ ಲೋಕಲ್ ಇರ್ಬೋದು, ಏನೇ ಆದ್ರೂ ನನಗೆ ಅಷ್ಟು ಜನ ಗೊತ್ತಿದಾರಪ್ಪ ಅಂತ ಮಾತಾಡ್ತೀನಿ. ಅಲ್ಲ ಲೋಕಲ್ ಅವ್ರು ಮಾತಾಡ್ತಾರೆ, ಬಟ್ ಅಂದ್ರೆ ಬೇರೆಯವರು ಮಾತಾಡ್ತಾರೆ. ಸ್ಟ್ರಿಕ್ಟ್ ಆಗಿದ್ದಾರೆ. ದುಬೈ ಬೆಂಗಳೂರು ತರ ದುಬೈ ಇದು ಸ್ವಲ್ಪ ಮೈಸೂರು ತರ.
ಹಾಗೆ ಕಂಪೇರೇಬಲ್ ಅಬುದಾಬಿ ಮೈಸೂರು ತರ ಅಂದ್ರೆ ಕಾಮ್ ಆಗಿದೆ. ಹಾ ಸ್ವಲ್ಪ ಅಲ್ಲಿಗಿಂತ ಇಲ್ಲಿ ಜಾಸ್ತಿ ಫಾಲೋ ಮಾಡ್ತಾರೆ. ಪೀಸ್ ಆಗಿದೆ. ಚಿಕ್ಕದಾಗಿ ಚಕ್ಕದಾಗಿ. ಹೌದು, ಫುಲ್ ಬಿಸಿ, ಯಾವಾಗ್ಲೂ ಬಿಸಿ ಆಗಿರ್ತಾರೆ. ವೆರಿ ನೈಸ್. ಬೆಂಗಳೂರು ದುಬೈ ಫುಲ್ ಬಿಸಿ. ಸೊ ಈ ಕುಂಭಕೋಣಂ ಕೆಫೆಗೆ ರೆಗ್ಯುಲರ್ ಆಗಿ ಬರ್ತೀರಾ ನೀವು? ಪಕ್ಕದಲ್ಲೇ ಇರೋದು ನಮ್ಮ ಹತ್ರ ತೋರ್ ಮನೆ ತವ್ರ ಮನೆ. ಎಲ್ಲಾ ಸ್ಟಾಫ್ ಗೊತ್ತು ಪರಿಚಯ. ಯಾವ ನಿಮಗ್ ತುಂಬಾ ಇಷ್ಟವಾಗದೇನು ಇಲ್ಲಿ? ಇಲ್ಲಿ ಕುಂಭಕೋಣಂ ಕೆಫೆ ತಮಿಳುನಾಡು ಅವ್ರದ್ದು ಐಟಮ್ ಎಲ್ಲ ಬೆಂಗಳೂರದೇ. ಹೌದಾ? ಇಡ್ಲಿ, ಮಸಾಲೆ ದೋಸೆ, ಉದ್ದಿನ ವಡೆ ಎಲ್ಲ ನೀವು ನೋಡಿದ್ರೆ ಪುಳಿಯೋಗರೆ, ನಂದಿನಿ ತುಪ್ಪ ಯೂಸ್ ಮಾಡ್ತಾರೆ. ಸೂಪರ್. ಸೊ ನಿಮ್ಗೆ ಹೆಸರು ಮಾತ್ರ ಅದೇ, ಐಟಮ್ಸ್ ಎಲ್ಲ ಬೆಂಗಳೂರದೇ. ನಿಮ್ ಫೇವ್ರೇಟ್ ಯಾವ್ದು? ಇದು ಮಸಾಲೆ ದೋಸೆ. ಪುಡಿ ಮಸಾಲೆ ದೋಸೆನಾ ಮಾಮೂಲಿ ಮಸಾಲೆ ದೋಸೆ? ನಾರ್ಮಲ್ ಮಸಾಲೆ ದೋಸೆ. ಆದ್ರೆ ಮಸಾಲೆ ದೋಸೆಲಿ ಮಸಾಲೆ ಹಾಕಲ್ಲ. ಇವ್ರದ್ದು ಮೈಸೂರು ಮಸಾಲೆ ದೋಸೆ. ಆಮೇಲೆ ನಮ್ ಕಡೆ ಹಿಂಗೆ ಮಸಾಲೆ ದೋಸೆ ದೋಸೆ ಆ ಕೆಂಪು ಚಟ್ನಿ. ಹೌದು, ಆಮೇಲೆ ಪುಡಿ. ಅಯ್ಯೋ ಸಾರಿ, ಪಲ್ಯ. ಚಟ್ನಿ ನೋಡಿದ್ರೆ ಅದು ಬೇರೆ ಹೆಸರು. ಅದು ಇಲ್ದಿರ ಹಾಕ್ತಾರಲ್ಲ ಅದೇ ಮಸಾಲ. ನಾನು ಫಸ್ಟ್ ದಿನ ಬಂದಾಗ ಮಸಾಲೆ ದೋಸೆ ಮಸಾಲಾನೇ ಇಲ್ಲ ಅಂದೆ. ಅವ್ರ ಪ್ರಕಾರ ಮಸಾಲ ಅಂದ್ರೆ ಆಲೂಗಡ್ಡೆ ಗೊಜ್ಜು. ಆಲೂಗಡ್ಡೆ, ಓಕೆ ಓಕೆ, ಪಲ್ಯ. ಅದು ಚೆನ್ನಾಗಿ. ಸೊ ಮಸಾಲೆ ದೋಸೆ ಚೆನ್ನಾಗಿದೆ. ನಿಮ್ಗೆ ಏನ್ ಫೇವ್ರೇಟ್? ಮಶ್ರೂಮ್ ಬಿರಿಯಾನಿ. ಮಶ್ರೂಮ್ ಬಿರಿಯಾನಿ. ಓಕೆ, ವೆರಿ ಗುಡ್. ಮಶ್ರೂಮ್ ಬಿರಿಯಾನಿ ಮಾಡಿದಾಗ ರೆಗ್ಯುಲರ್ ಆಗಿ ತಿಂತೀನಿ. ಹೌದಾ? ಸೊ ಇವತ್ತು ಅದಕ್ಕೋಸ್ಕರ ಬಂದಿರೋದಾ? ವೀಕೆಂಡ್ ಸ್ಪೆಷಲ್ ಅದು ಮಶ್ರೂಮ್ ಬಿರಿಯಾನಿ. ಇಲ್ಲ, ಒಂದು ಸ್ಪೆಸಿಫಿಕ್ ಡೇಸ್ ಇಟ್ಕೊಂಡಿರ್ತಾರೆ. ಮಶ್ರೂಮ್ ಬಿರಿಯಾನಿ ಮಾಡ್ತಾರೆ, ಆಮೇಲೆ ಸೋಯಾ ಬಿರಿಯಾನಿ ಮಾಡ್ತಾರೆ. ಸೊ ಐಟಮ್ಸ್ ಎಲ್ಲ ಬೇರೆ ಬೇರೆ ಇರುತ್ತೆ. ಸೊ ಶನಿವಾರ ಮಶ್ರೂಮ್ ಬಿರಿಯಾನಿ. ಸೊ ಇವತ್ತು ನಾವು ಶನಿವಾರ ಬಂದಿದೀವಿ. ಮಶ್ರೂಮ್ ಬಿರಿಯಾನಿ ಟೇಸ್ಟ್ ಮಾಡ್ಬೇಕು. ಗೊತ್ತಿಲ್ಲ, ಆಲಪ್ ತಿಂತಾನೆ ಏನಾಗಿದ್ರೆ ಮಶ್ರೂಮ್ ಬಿರಿಯಾನಿ ತಗೋಬಹುದು. ಎಲ್ಲ ಐಟಮ್ ತಗೊಳ್ಳಿ, ಏನೇನಿದೆ ಅದನ್ನೆಲ್ಲ ಶೇರ್ ಮಾಡ್ಕೊಳ್ತೀನಿ. ಕರೆಕ್ಟ್, ನೀವು ಹೇಳಿದ್ ಚೆನ್ನಾಗಿದೆ. ಎಲ್ಲಾ ಐಟಮು ತಗೊಳ್ಳಿ ಅನ್ನೋದು. ಹೊಟ್ಟೆಲ್ ಜಾಗ ಇದ್ರೆ ಎಲ್ಲಾ ತಗೋಬಹುದಿತ್ತು. ಎಲ್ಲಾ ತಗೊಂಡು ಒಬ್ಬೊಬ್ರು ಎಲ್ಲಾ ತಿನ್ನಿ ಅಂದ್ರೆ ಆಗಲ್ಲ. ಎಲ್ಲಾ ತಗೊಂಡು ಶೇರ್ ಮಾಡ್ಕೊಂತೀನಿ. ಶೇರ್ ಮಾಡಕ್ಕೂ ನಾವಿರೋದು 4 ಜನ, ಅದ್ರಲ್ಲೂ 3 ಜನ ಹೊಟ್ಟೆ ತುಂಬೋಗಿದೆ. ಸೊ ಅದು ಪ್ರಾಬ್ಲಮ್. ಯಾಕಂದ್ರೆ ನಮ್ಗೆ ಇವತ್ತು ಊಟ ತುಂಬಾ ಲೇಟ್ ಆಗಿದ್ದು. ತುಂಬಿನೂ ರುಚಿ ಅನ್ಸಿದ್ರೆ ಅದು ನಿಜವಾದ ಅದ್ ಕರೆಕ್ಟ್ ಅಲ್ವಾ? ಒಳ್ಳೆ ಮಾತು ಹೇಳಿದ್ರಿ. ವಾಸ್ತಾಗ ಎಲ್ಲಾನು ಹೌದು, ಎಲ್ಲಾನು ರುಚಿಯಾಗಿರುತ್ತೆ. ತುಂಬಾ ರುಚಿ ಅನ್ಸುತ್ತೆ. ಕರೆಕ್ಟ್, ನಿಜವಾದ ಮಾತು ಹೇಳಿದ್ರಿ. ವೆರಿ ನೈಸ್. ಸೊ ಆಲ್ ದ ಬೆಸ್ಟ್ ನಿಮ್ಮಿಬ್ಬರಿಗೂ, ಅಂಡ್ ಥ್ಯಾಂಕ್ ಯು ಸೋ ಮಚ್ ಮಾತಾಡಿದಕ್ಕೆ. ಓಕೆ, ಕುಂಭಕೋಣಂ ಕೆಫೆನಲ್ಲಿ ಇವನು ಮಸಾಲೆ ದೋಸೆ ತಗೊಂಡಿದ್ದಾನೆ. ಮಸಾಲಾ ದೋಸೆಗೆ 2 ತರ ಅಲ್ಲ 3 ತರ ಚಟ್ನಿ, ಕಡಲೆಕಾಯಿ ಬೀಜ ಚಟ್ನಿ, ಕಾಯಿ ಚಟ್ನಿ, ಟೊಮೆಟೊ ಚಟ್ನಿ ಮತ್ತೆ ಸಾಂಬಾರು. ಚೆನ್ನಾಗಿ ಕಾಣಿಸ್ತದೆ ದೋಸೆ ಕಲರು ನೋಡಿ. ಆಕ್ಚುಲಿ ನೆರಳು ಬೀಳ ಸಕ್ಕದ ಕಾಣಿಸ್ತದೆ ದೋಸೆ ಕಲರ್. ಚೆನ್ನಾಗಿ ಕಾಣಿಸ್ತದೆ, ಒಂದೇ ಸಮ ಗೋಲ್ಡನ್ ಕಲರು. ಮತ್ತೆ ಒಳಗ್ ನೋಡಿ ಪಲ್ಯ, ಒಳಗಡೆ ತೂತ್ ನೋಡಿ ದೋಸೆದು. ಸೂಪರ್ ಆಗಿದೆ. ಎಷ್ಟು ಇವನ್ ಆಗಿದೆ ನೋಡಿ, ಗೋಲ್ಡನ್ ಕಲರು ಅಲ್ವಾ? ಹೌದೌದು, ಸೂಪರ್ ಆಗಿದೆ, ಸಕ್ಕದಾಗಿ ಕಾಣಿಸ್ತಾ ಇದೆ. ಅಂಡ್ ನಾನು ಒಂದು ತಟ್ಟೆ ಇಡ್ಲಿ ತಗೊಂಡಿದ್ದೀನಿ, ಪುಡಿ ತಟ್ಟೆ ಇಡ್ಲಿ. ಸೊ ತುಪ್ಪ ಹಾಕಿ, ಪುಡಿ ಹಾಕಿ, ಸೇಮ್ 3 ತರ ಚಟ್ನಿ ಮತ್ತೆ ಸಾಂಬಾರ್ ಕೊಟ್ಟಿದ್ದಾರೆ. ತಾಮ್ರದ ತಟ್ಟೆಯಲ್ಲಿ ಕೊಟ್ಟಿದ್ದಾರೆ ಅಲ್ವಾ? ಅದೆಷ್ಟು ಚೆನ್ನಾಗಿದೆ. ಈ ತಟ್ಟೆ ಚೆನ್ನಾಗಿದೆ. ತಾಮ್ರದ ತಟ್ಟೆನಲ್ಲಿ ಬಾಳೆ ಎಲೆ ಹಾಕಿ ಕೊಟ್ಟಿದ್ದಾರೆ, ಅಥೆಂಟಿಕ್ ಆಗಿ. ಸೊ ಈಗ ಒಂದ್ ಬೈಟ್ ತಗೊಂಡ್ ನೋಡ್ವಾ. ನೀನ್ ದೋಸೆ ತಿನ್ನು. ಹುಷಾರು ನೀನು. ಬಟ್ಟೆಗೆ ಮಾಡ್ಕೊಳ್ತೀನಿ. ಕಂಡ್ಬಿಟ್ಬಿಟ್ಟ. ಚೆನ್ನಾಗಿದೆಯಮ್ಮ? ಇರ್ಲಿ, ನಾನು ಆಮೇಲೆ ತಿಂತೀನಿ. ನೀನ್ ತಿಂತಾರ? ಓಕೆ, ಆಯ್ತು ಬಿಡು. ಒಂದ್ ಬೈಟ್ ತಗೊಂಡ್ಬಿಡ್ತೀನಿ, ನೀನ್ ತಿಂತಾರ. ಆಮೇಲೆ ನಂಗೆ ದೋಸೆ ಬೇಡ. ನಾನು ಕ್ರಿಸ್ಪಿ ಬೈಟ್ ತಗೊಳ್ತೀನಿ. ಚೆನ್ನಾಗಿದೆ ನೋಡಿ, ಟೆಕ್ಸ್ಚರ್ ಚೆನ್ನಾಗಿದೆ. ಒಂದ್ ನಿಮಿಷ ಗಟ್ಟಿಯಾಗಿ ಇಟ್ಕೋಚಿನ. ಆಲೂಗಡ್ಡೆ ಪಲ್ಯ ವಿತ್ ಕಾಯಿ ಚಟ್ನಿ ಬೇಕು ನನಗೆ. ಕಾಯಿ ಚಟ್ನಿ. ಚೆನ್ನಾಗಿದೆ. ಆಕ್ಚುಲಿ ನೋಡಿ, ಕೆಂಪು ಚಟ್ನಿ ಇಲ್ಲ ಇದ್ರಲ್ಲಿ. ದೋಸೆ ಪಲ್ಯ ಅಷ್ಟೇ, ಕೆಂಪು ಚಟ್ನಿ ಏನಿಲ್ಲ. ಓ ಹೌದು, ಮಸಾಲೆ ದೋಸೆ. ಓಕೆ, ಈಗ ತಟ್ಟೆ ಇಡ್ಲಿ. ನಂದಿನಿ ತುಪ್ಪ ಹಾಕ್ತೆ ಅಂತ. ನಂದಿನಿ ತುಪ್ಪ, ಹೌದು, ನಂದಿನಿ ತುಪ್ಪನೇ ಹಾಕೋದು. ಚೆನ್ನಾಗಿದೆ. ನಾನು ಇವಾಗ ಅಲ್ಲಿ ಕಾಯಿ ಚಟ್ನಿ ತಿಂದಾಯ್ತಲ್ವಾ, ಚಟ್ನಿ ಸಕ್ಕತ್ತಾಗಿದೆ. ಸೊ ಕಡಲೆ ಬೀಜ ಚಟ್ನಿ ಜೊತೆ ತಿಂತಾ ಇದೀನಿ ಫಸ್ಟ್. ಇದು ಕಡಲೆ ಪಪ್ಪಿನ ಪುಡಿ, ಅದು ಕಡಲೆ ಬೀಜ. ಸೊ ಬೇರೆದ್ರ ಜೊತೆನೆ ಕಾಂಬಿನೇಷನ್ ಚೆನ್ನಾಗಿರ್ಬೋದು ಅನ್ಸುತ್ತೆ. ಖಾರವಾಗಂತೂ ಇದೆ. ಇದು ಕಾಯಿ ಚಟ್ನಿ ಜೊತೆನೆ ತಗೊಳ್ತಾ ಇದೀನಿ. ಕಾಯಿ ಚಟ್ನಿ ಕಾಯಿ ಚಟ್ನಿ ಜೊತೆ ಸಗಲಾಗ. ಕಡಲೆಕಾಯಿ ಬೀಜಕ್ಕಿಂತ ಆಕ್ಚುಲಿ ಕಡಲೆಕಾಯಿ ಬೀಜ ಚಟ್ನಿ ಚೆನ್ನಾಗಿದೆ, ಬಟ್ ಇದು ಕಾಂಬಿನೇಷನ್ ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಕಾಯಿ ಚಟ್ನಿ ಜೊತೆ ಸಗಲಾಗಿದೆ. ಬರೀ ಇಡ್ಲಿ ತುಪ್ಪ ಚಟ್ನಿ ಪುಡಿ ತಿಂತಾ ಇದೀನಿ.
ಹುರ್ಗಡ್ಲೆ ಪುಡಿ ಇದು. ಹುರ್ಗಡ್ಲೆ ಪುಡಿ ಹಾಕಿ ಚೆನ್ನಾಗಿ ಬೆಳ್ಳುಳ್ಳಿ ಏನೋ ಹಾಕಿದಾರೆ ಅನ್ಸುತ್ತೆ ಚಟ್ನಿ ಪುಡಿಗೆ. ಉಪ್ಪು ಖಾರವಾಗಿ ಸ್ಪೈಸಿ ಆಗಿದೆ. ಸಾಂಬಾರ್ ಜೊತೆ ತಿಂತಾ ಇದೀನಿ. ಕುಂಭಕೋಣಂ ಕೆಫೆಯಲ್ಲಿ ಅಂದ್ರೆ ಅಥೆಂಟಿಕ್ ತಮಿಳ್ನಾಡು ಸ್ಟೈಲ್ ಇರಬೇಕು. ನೋಡಕ್ಕಂತೂ ತಮಿಳ್ನಾಡು ಸ್ಟೈಲೇ ಸಾಂಬಾರ್ ಕಾಣಿಸ್ತಾ ಇದೆ. ನೋಡಕ್ಕೆ ತಮಿಳ್ನಾಡು ಸ್ಟೈಲೇ ಸಾಂಬಾರ್ ಕಾಣಿಸ್ತಾ ಇದೆ. ನುಗ್ಗೆಕಾಯಿ ಈರುಳ್ಳಿ ಎಲ್ಲ ಹಾಕದಂಗಿದೆ. ತಿನ್ನೋಣ. ವೆರಿ ನೈಸ್, ಚೆನ್ನಾಗಿ ಸಾಂಬಾರ್ ಸಾಕಾಗಿದೆ. ಇನ್ನು ಚಟ್ನಿ ಯಾಕೊಂದು ಬಾಕಿ ಉಳಿಸ್ಬೇಕು. ಇನ್ನೊಂದು ಚಟ್ನಿ ಟ್ರೈ ಮಾಡ್ಬಿಡ್ತೀನಿ. ಈರುಳ್ಳಿ ಚಟ್ನಿ ಸಕ್ಕವಾಗಿದೆ, ಅದು ತುಂಬಾ ಚೆನ್ನಾಗಿದೆ. ಸೂಪರ್. ನೀವು ದೋಸೆ ಟ್ರೈ ಮಾಡಿ. ಖಾರ ಇದೆಲ್ಲ ಖಾರ ಇದೆ. ಈ ಪಲ್ಯ ನೋಡಿದ್ರೆ ನನಗೆ, ನಾನು ಇನ್ನೂ ದೋಸೆ ತಿನ್ನಿಲ್ಲ, ಪಲ್ಯ ನೋಡ್ತು ಅಂದ್ರೆ ಎಲ್ಲೋ ವರ್ಷನ್ ಆಫ್ ದಾವಣಗೆರೆ ಬೆಣ್ಣೆ ದೋಸೆ ಪಲ್ಯ ತರ ಕಾಣಿಸ್ತಾ ಇದೆ. ಅಂದ್ರೆ ಇದರಲ್ಲಿ ನನಗೆ ಏನು ಒಗ್ಗರಣೆ ಎಲ್ಲ ಜಾಸ್ತಿ ಕಾಣಿಸ್ತಾ ಇಲ್ಲ. ಈ ದಾವಣಗೆರೆ ಬೆಣ್ಣೆ ದೋಸೆಯಲ್ಲಿ ಪಲ್ಯ ಜಸ್ಟ್ ಪ್ಲೈನ್ ವೈಟ್ ಆಗಿರುತ್ತೆ, ಈರುಳ್ಳಿ ಮತ್ತೆ ಆಲೂಗಡ್ಡೆ ಇರುತ್ತೆ. ಸೊ ಇದು ಅದೇ ತರ ಕಾಣಿಸ್ತಾ ಇದೆ. ಇದು ಖಾರ ಸೇಮ್ ನನಗೆ ದಾವಣಗೆರೆ ಬೆಣ್ಣೆ ದೋಸೆದು ಪಲ್ಯ ಸೂಪರ್ ಆಗಿದೆ. ಪಲ್ಯ ನನಗೆ ದಾವಣಗೆರೆ ಬೆಣ್ಣೆ ದೋಸೆ ತರನೇ ಇದೆ. ದೋಸೆ ಟೆಕ್ಸ್ಚರ್ ಚೆನ್ನಾಗಿದೆ, ಮೇಲ್ಗಡೆಯಿಂದ ಕ್ರಿಸ್ಪಿ ಆಗಿದೆ. ಅಂಡ್ ನಾನು ಅಬುದಾಬಿಲಿ ಈ ತರ ದೋಸೆ ಸಿಗುತ್ತೆ ಅಂತ ಯೋಚನೆ ಮಾಡಿರ್ಲಿಲ್ಲ. ಅಂಡ್ ಕುಂಭಕೋಣಂ ಕೆಫೆ ಇದೆಯಲ್ಲ, ಇದ್ರ ಮುಂದೆ ಎಷ್ಟು ಜನ ಇದ್ದಾರೆ ಅಂದ್ರೆ ನಾನು ಯಾವ್ದು ನೋಡಿರ್ಲಿಲ್ಲ. ಆಕ್ಚುಲಿ ಸ್ಟ್ರೀಟ್ ಫುಡ್ ಏನಂತಾರೆ ಆಚೆ ಕಡೆ ನಿಂತ್ಕೊಂಡು ತಿನ್ನುವಂತ ಹೋಟೆಲ್ ನಾವು ನೋಡಿರ್ಲಿಲ್ಲ. ನಾನು ಕೇಳ್ತಾನೆ ಇದ್ದೆ, ಇಲ್ಲೆಲ್ಲೂ ಇಲ್ವಾ ಆಚೆ ಕಡೆ ನಿಂತ್ಕೊಂಡು ತಿನ್ನುವಂಥದ್ದು ಅಂತ. ಸೊ ಇಲ್ಲಿ ಸಿಕ್ತು. ಇಮ್ಮಿಡಿಯೇಟ್ ಆಗಿ ನೋ ಸೆಕೆಂಡ್ ಥಾಟ್ ಇಳಿದ್ವಿ, ಹೊಟ್ಟೆ ತುಂಬಿತ್ತು, ಆದ್ರೂ ವಿಡಿಯೋ ಮಾಡ್ತಾ ಇದೀವಿ. ಸೂಪರ್ ಆಗಿದೆ. ಅಥೆಂಟಿಕ್ ವೆಜ್ ಈಟರಿ ಅಂತ ಇದು. ಹೌದಾ? ಅಥೆಂಟಿಕ್ ವೆಜ್ ಈಟರಿ. ಓ, ಟ್ಯಾಗ್ ಲೈನ್. Our team is off on all Sundays to serve you the best on other days. ಎಷ್ಟು ಚೆನ್ನಾಗಿ ಹಾಕಿದಾರೆ ನೋಡಿ ರಜಾನ್ ಅವರು. ರಜದ ಬಗ್ಗೆ ಎಷ್ಟು ಚೆನ್ನಾಗಿ ಹಾಕಿದಾರೆ ನೋಡಿದ್ರಾ? ಹೌದು. ಪ್ರತಿ ಭಾನುವಾರ ರಜಾ ಅಂತ, ಯಾಕಂದ್ರೆ ಮಿಕ್ಕಿದ ಎಲ್ಲಾ ದಿನ ಚೆನ್ನಾಗಿ ಸರ್ವಿಸ್ ಕೊಡಕ್ಕೆ ಅಂತ. ಎಸ್. ಹಿಂದೆ ನೋಡಿ ಉಲ್ಲಾಸ್ ಅವರು ಕಾಫಿ ತಗೊಂಡು ಹೋಗ್ತಾ ಇದಾರೆ. ಉಲ್ಲಾಸ್ ಅವರು ಯಾರನ್ನೋ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲೇ ಕಾಫಿ ಕೊಡ್ತಾ ಇದ್ದಾರೆ. ಇದು ಮಾತ್ರ ಇಡ್ಲಿ ಸಗದಾಗಿದೆ. ಬಟ್ ನನಗೆ ಪುಡಿ ಸಿಕ್ಕಾಪಟ್ಟೆ ಖಾರ ಅನ್ನಿಸ್ತು. ತಿಂದ ತಕ್ಷಣ ನೆತ್ತಿಗೆ ಹೋಗ್ತದೆ. ಬಟ್ ಟೇಸ್ಟ್ ಸೂಪರ್ ಆಗಿದೆ. ಸೂಪರ್. ನಮ್ಮಲ್ಲಿ ಸ್ವಿಗ್ಗಿ ಝೊಮ್ಯಾಟೊ ತರ ಇಲ್ಲಿ ನೋಡಿ ಯು ಕ್ಯಾನ್ ಆರ್ಡರ್ ಆನ್ಲೈನ್ ಫುಡ್ ಫ್ರಮ್ ನೂನ್ ಫುಡ್ ಮತ್ತೆ ತಲಬಾತ್. ಇದು ಟೀ ಅಂದ್ರೆ ತಲಬಾತು. ಅಂಡ್ ಆಲ್ಸೋ ನಾನು ಎಲ್ಲೋ ಒಂದ್ ಕಡೆ ಝೊಮ್ಯಾಟೊನು ನೋಡಿದೆ ದುಬೈಯಲ್ಲಿ. ಅಬುದಾಬಿಲ್ ಝೊಮ್ಯಾಟೊ ಇದು ಅಲ್ವಾ ಗೊತ್ತಿಲ್ಲ, ಬಟ್ ಇದಂತೂ ಇದೆ ನೋಡಿ, ನೂನ್ ಫುಡ್ ಮತ್ತೆ ತಲಬಾತ್. TILABAT ಅದು. ಓಕೆ, ಕುಂಭಕೋಣಂ ಕೆಫೆ ಅವರು ಪ್ರೀತಿಯಿಂದ ಟೇಸ್ಟ್ ನೋಡೋದಕ್ಕೆ ಸ್ವಲ್ಪ ಕೇಸರಿ ಬಾತ್ ಕೊಟ್ಟಿದ್ದಾರೆ, ಕಾಂಪ್ಲಿಮೆಂಟ್ರಿ. ರುಚಿ ನೋಡೋಣ. ಚೆನ್ನಾಗಿ ಗೋಡಂಬಿ ಹಾಕಿದ್ದಾರೆ ಇಲ್ಲಿ ನೋಡಿ. ವಾವ್, ಎಷ್ಟೊಂದು ಗೋಡಂಬಿ ಇದೆ. ಗೋಡಂಬಿ ದ್ರಾಕ್ಷಿ ಸಗದಾಗಿದೆ. ತುಪ್ಪನೂ ಚೆನ್ನಾಗೇ ಕಾಣಿಸ್ತಾ ಇದೆ. ಸೊ ರುಚಿ ನೋಡುವ. ಓಹ್ ನೋಡಿ ಇಲ್ಲಿ ಎಷ್ಟೊಂದು ಬಂತು ನಂಗೆ ಗೋಡಂಬಿ ದ್ರಾಕ್ಷಿ. ಏನು ಬಾಳೆಹಣ್ಣ ನೋಡೋಣ ಇಲ್ಲಿ. ಚೆನ್ನಾಗಿದೆ. ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ತುಪ್ಪದಲ್ಲಿ ಹುರಿದಿದ್ದಾರೆ. ಕೆಲವು ಸಲ ಕಡಿಮೆ ರೋಸ್ಟ್ ಆಗಿರುತ್ತೆ ಗೊತ್ತಾ. ಚೆನ್ನಾಗಿ ರೋಸ್ಟ್ ಮಾಡಿದ್ದಾರೆ. ಮೋಸ್ಟ್ಲಿ ಕೇಸರಿ ಬಾತ್ಗೆ ಸಪ್ರೇಟ್ ಆಗಿ ಹಾಕಿದ್ರೆ ಅವರು, ಯಾಕಂದ್ರೆ ಕ್ರಿಸ್ಪಿ ಆಗಿದೆ. ಕೆಲವೊಂದು ಕುಟುಂಬ ಅಂತಿದೆ ಫುಲ್. ಕೆಲವೊಂದು ಸ್ವಲ್ಪ ಸಾಫ್ಟ್ ಆಗಿದೆ. ಅಂಡ್ ಬದನೆಕಾಯಿ ಹಾಕಿದ್ದಾರೆ ಅನ್ಸುತ್ತೆ. ಅಯ್ಯೋ ಸಾರಿ, ಪ್ರಸಾದ್ ಯಜಮಾನಗೂ ಬಂತು. ಬಾಳೆಹಣ್ಣು ಅನ್ನಕ್ಕೆ ಬದನೆಕಾಯಿ ಅನ್ನೆ. ಬಾಳೆಹಣ್ಣು ಹಾಕಿ ಕೇಸರಿ ಬಾತ್ ಮಾಡಿದ್ದಾರೆ ಇವತ್ತು. ನಾವು ಸಜ್ಜಿಗೆ ಮಾಡ್ತೀವಿ ಗೊತ್ತಾ, ಸತ್ಯನಾರಾಯಣ ಸ್ವಾಮಿ ಪ್ರಸಾದನ ಬಾಳೆಹಣ್ಣು ಹಾಕಿ. ಒಂದೊಂದ್ಸಲ ಕೇಸರಿ ಬಾತ್ ಒಂದೊಂದ್ಸಲ ಪೈನಾಪಲ್ ಹಾಕ್ತಾರೆ. ಸೊ ಹಾಗೆ ಇವತ್ತು ಬಾಳೆಹಣ್ಣು ಹಾಕಿ ಮಾಡಿದ್ದಾರೆ. ವಾಹ್, ಮಿಸ್ ಮಾಡಿ ಬದನೆಕಾಯಿ ಅಂದೆಪ್ಪ ನೋಡಿ ಅಲ್ಲಿ ನಗು. ಇದು ಬಂದು ಹಮ್ದಾನ್ ಸ್ಟ್ರೀಟ್, ಅಬುದಾಬಿನಲ್ಲಿ ಹಮ್ದಾನ್ ಸ್ಟ್ರೀಟ್. ಕುಂಭಕೋಣಂ ಕೆಫೆ ಹಮ್ದಾನ್ ಸ್ಟ್ರೀಟ್ ಅಂತ ಹಾಕೊಂಡು GPS ಅಲ್ಲಿ ಆರಾಮಾಗಿ ಇಲ್ಲಿ ತನಕ ಬರಬಹುದು.
ಓಕೆನಾ. ಕಾಫಿ ಕಾಫಿ ಇದು ಅರ್ಧ ಮಾಡಿರೋದು. ಹೌದು, ಕುಂಭಕೋಣಂ ಕಾಫಿ ಇದು, ಕೆಫೆದು ಕಾಫಿ. ಚೆನ್ನಾಗಿದೆ. ಚೆನ್ನಾಗಿದೆಯಾ? ತುಂಬಾ ಚೆನ್ನಾಗಿದೆ. ಎಕ್ಸ್ಪ್ರೆಷನ್ ನೋಡಿನೇ ಬಾ ಗೊತ್ತಾಗುತ್ತೆ. ಬಾ ಬಾ, ಅದ್ಯಾರೋ ಬರ್ತಾ ಇದಾರೆ. ಸೂಪರ್ ಆಗಿದೆ ಕಾಫಿ. ನಮ್ಗೆ ಒಂಚೂರು ಸಕ್ಕರೆ ಜಾಸ್ತಿ, ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಆಹಾ, ಇನ್ನೇನು ಬೇಡವೇ ಬೇಡ, ಇವಾಗ ಹೋಗಿ ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಮಾಡ್ಬಿಡ್ತೀವಿ. ಆಕ್ಚುಲಿ ಕಾಫಿ ಕುಡಿದ್ರೆ ನಿದ್ದೆ ಬರಲ್ಲ ಅಂತಾರಪ್ಪ, ನನಗೇನು ಹಂಗಿಲ್ವೇ ಇಲ್ಲ ಅಲ್ವಾ? ನಮಗೆ ಮಧ್ಯರಾತ್ರಿ ಕಾಫಿ ಕುಡಿದ್ರು ಕುಡಿದು 5 ನಿಮಿಷಕ್ಕೆ ಮಲ್ಕೊಂಡ್ಬಿಟ್ಟಿರ್ತೀನಿ ಬೇಕಾದ್ರೆ. ಚೆನ್ನಾಗಿದೆ ಕಾಫಿ. ತುಂಬಾ ಚೆನ್ನಾಗಿದೆ. ಮರ್ತು ಬಿಟ್ಟು ಫುಲ್ ಖಾಲಿ ಮಾಡ್ಬಿಟ್ರೆ ಕಷ್ಟ. ರೂಪಾ ಪ್ರಭಾಕರ್ ಒಂಚೂರು ಕಾಫಿ ಕೊಡ್ಬೇಕು, ಕೊಟ್ಬಿಡ್ತೀನಿ. ಮರ್ತು ಬಿಟ್ಟು ನೀವು ಕೊಟ್ರುನು ಟಮ್ಮಂದ ಬಿದೋಗಿರ್ತಿತ್ತು ಇವಾಗ ಸದ್ಯ. ಅವಾಗ ಇನ್ನೊಂದು ಕಾಫಿ ತಗೊಳ್ತಿದ್ವಿ, ಯಾಕಂದ್ರೆ ಅದು ನಂಗೆ ಸಮಾಧಾನ ಆಗ್ತಿರ್ಲಿಲ್ಲ, ಏನಾದ್ರು ಬಿದೋಗ್ಬಿಟ್ಟಿದ್ರೆ. ಎನಿವೇಸ್ ಇವಾಗ ಸಿಕ್ಕಿದ್ಯಲ್ಲ. ಹಾ, ಸೂಪರ್ ಆಗಿದೆ. ವೆರಿ ನೈಸ್ ಕಾಫಿ. ಅಲ್ಲಿ ಏನೇನ್ ಸಿಗುತ್ತೆ ಅಂತ ಒಂದ್ಸತಿ ನೋಡ್ಬಿಟ್ಟು ಕಾಫಿ ಕುಡಿತಾನೆ ಮಾತಾಡಲ್ಲ? ಹಾ, ಮಾತಾಡ್ಬೋದು. ಆಯ್ತು ಬನ್ನಿ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10:30 ತನಕ ಇದು ಓಪನ್ ಇರುತ್ತೆ. ಭಾನುವಾರ ಮಾತ್ರ ರಜಾ, ಮಿಕ್ಕಿದ ಎಲ್ಲಾ ದಿನಾನು ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10:30 ತನಕ ಓಪನ್ ಇರುತ್ತೆ. ಓಕೆ, ಏನೇನೋ ಹಾಕಿದಾರೆ. ಇಟ್ಸ್ ಟೈಮ್ ಫಾರ್ ಸಮ್ ಅಥೆಂಟಿಕ್ ವೆಜ್ ಡೆಲಿಕಸೀಸ್, 50% ಅದು ಇನ್ನೊಂದು ಬೇರೆ ಬ್ರಾಂಚ್ ಓಪನ್ ಆಗಿದೆ. ಓ ಹೌದಾ? ಓಕೆ, ಅಲ್ಲಿದೆ ಮೆನು ಒಳಗಡೆ. ಓ ಅಲ್ಲಿದೆ ನೋಡಿ, ಕರೆಕ್ಟ್ ಮೆನು. ಇರೋ ಒಂದು ನಿಮಿಷ, ಎಲ್ಲಿದೆ ಅಮ್ಮ? ಓ ಇದು ತುಂಬಾ ಜಾಸ್ತಿ ಇದೆ ಮೆನು, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಮೆನು. ಬ್ರೇಕ್ಫಾಸ್ಟ್ ಡಿನ್ನರ್ 6:30 to 11 PM ಅಂತ. ಇದು ಬ್ರೇಕ್ಫಾಸ್ಟ್ 7 AM to 11 AM. ತಟ್ಟೆ ಇಡ್ಲಿ 5 ದಿರಾಮು, ಪುಡಿ ತಟ್ಟೆ ಇಡ್ಲಿ 6 ದಿರಾಮು, ಗೀ ತಟ್ಟೆ ಇಡ್ಲಿ 6 ದಿರಾಮು. ಸಾಕಷ್ಟು ಇದೆ, ಎಲ್ಲ ಬಜೆಟ್ ಫ್ರೆಂಡ್ಲಿ ಆಗಿದೆ. ಓ ಸೂಪರ್, ಇಲ್ಲೇ ಕೊಟ್ರು ನೋಡ್ರಿ ಪಾಪ, ತಂದ್ಕೊಟ್ಟ ಹಾಲಾಕು. ನೀಟಾಗಿ ಎಲ್ಲ ಬಜೆಟ್ ಫ್ರೆಂಡ್ಲಿ ಆಗಿದೆ. ಗೀ ಮಸಾಲ ದೋಸೆ, ಗೀ ಮಸಾಲ ದೋಸೆ 10 ದಿರಾಮ್ ಅಷ್ಟೇ ಅಂತ ಇಲ್ಲಿ. ಸೂಪರ್ ಸೂಪರ್ ಅಲ್ವಾ? ಅಂದ್ರೆ ಅದೇ ಬೇರೆ ಹೊರಗಡೆ ಕಂಪೇರ್ ಮಾಡಿದ್ರೆ ಸೂಪರ್ ಅಂತಾನೆ ಹೇಳ್ಬೇಕು ನಾನು. ಅದಕ್ಕೆ ಇಷ್ಟು ಜನ ಹಿಂಗೆ. ರುಚಿನೂ ಚೆನ್ನಾಗಿದೆ, ಶುಚಿ ಚೆನ್ನಾಗಿದೆ, ಬೆಲೆ ಚೆನ್ನಾಗಿದೆ, ಸಕ್ಕದಾಗಿದೆ. ಗೀ ಗಾರ್ಲಿಕ್ ಮಸಾಲ ದೋಸೆ 13 ದಿರಾಮು. ಹೈಯೆಸ್ಟ್ ಇರೋದು ಕೆ ಸ್ಪೆಷಲ್ ದೋಸೆ, ಅದು ಬಂದು 15 ದಿರಾಮು. ಆಯ್ತಾ? ಅದು ಬಿಟ್ಟು ಗೀ ಪೊಂಗಲ್ ಇದೆ 8 ದಿರಾಮು. ವೀಟ್ ಉಪ್ಮಾ, ಕಿಚಡಿ, ಸೇಮಿಯಾ ಉಪ್ಮಾ ಎಲ್ಲ ಒಂದೊಂದೊಂದೊಂದು ದಿನ ಹಾಕಿದ್ದಾರೆ. ಮಂಡೇ, ಥರ್ಸ್ಡೇ, ಟ್ಯೂಸ್ಡೇ, ಫ್ರೈಡೇ, ವೆನ್ಸ್ಡೇ, ಸ್ಯಾಟರ್ಡೇ ಅಂತ. ಅದು 7 ದಿರಾಮು. ಡಿನ್ನರ್ 6:30 to 11 PM ಅಲ್ಲಿ ಶೆಫ್ ಸ್ಪೆಷಲ್ ಇದೆ. ಕಡಪ ಅಂದ್ರೆ ಕಡುಬು ಇರ್ಬೇಕು. ಇಲ್ಲ ಇಲ್ಲ ಇಲ್ಲ, ಡಿನ್ನರ್ ಅದು. ಏನೋ ಕಡಪ ಅಂದ್ರೆ ಏನೋ ರೈಸ್ ಇರ್ಬೇಕು ಮೋಸ್ಟ್ಲಿ, ಏನೋ ಗೊತ್ತಿಲ್ಲ. ರೈಸ್ ಇರ್ಬೇಕು, ಚೆನ್ನಾಗಿದೆ ಅದು. ಓ ಇಲ್ಲ, ಕಡಪ ಅಂದ್ರೆ ಬರೀ 3 ದಿರಾಮ್. ಕಾಫಿ ಕೇಳ್ತದೆ, ನಾನು ಕಾಫಿ ಕೊಡಲ್ಲ. ಅವನು ಕೇಳ್ತಾ ಇದ್ದಾನೆ. ಚೆನ್ನಾಗಿದೆ ಕಾಫಿ, ತುಂಬಾ ಚೆನ್ನಾಗಿದೆ, ಸೂಪರ್ ಆಗಿದೆ. ಇಲ್ಲ ಕಡಪ ಅಂದ್ರೆ ರೈಸ್ ಇರಲ್ಲ, ಯಾಕಂದ್ರೆ 3 ದಿರಾಮ್ ಇದೆ. ಸೊ ಮೋಸ್ಟ್ಲಿ ಸಮ್ ಸ್ಟಾರ್ಟರ್ ತರ ಏನಾದ್ರು ಇರ್ಬೇಕೇನೋ, ಗೊತ್ತಿಲ್ಲ ನನಗೆ. ಆಲ್ ಪ್ರೈಸಸ್ ಆರ್ ಇನ್ಕ್ಲೂಸಿವ್ ಆಫ್ 5% VAT, ಎಕ್ಸ್ಟ್ರಾ ಚಾರ್ಜಸ್ ಫಾರ್ ಪಾರ್ಸಲ್ ಅಂಡ್ ಟೇಕ್ ಅವೇ. ಅಂಡ್ ನಿಮಗೆ ಲಂಚ್ ವೆರೈಟೀಸ್ ಅಲ್ಲಿ 12 ಗಂಟೆಯಿಂದ 3 ಗಂಟೆಯಲ್ಲಿ ಸಾಂಬಾರ್ ಸಾದಂ, ಪುಳಿಯೋಗರೆ ಸಾದಂ, ಕರ್ಡ್ ಸಾದಂ, ಲೆಮನ್ ಸಾದಂ, ಮಶ್ರೂಮ್ ಬಿರಿಯಾನಿ, ಕೊರಿಯಂಡರ್ ಸಾದಂ, ಗೀ ರೈಸು, ಟೊಮೆಟೊ ಸಾದಂ, ಸೋಯಾ ಬಿರಿಯಾನಿ, ಅರಿಸಿ ಪರುಪು ಸಾದಂ, ಮಲಬಾರ್ ಬಿರಿಯಾನಿ. ಅರಿಸಿ ಪರುಪು ಅಂದ್ರೆ ತೊಗರಿ ಬೇಳೆ ಇರ್ಬೇಕಲ್ವಾ? ಇರ್ಬೇಕು. ಅರಿಸಿ ಪರುಪು ಅಂದ್ರೆ ಇರಬೇಕು, ನನಗೆ ಗೊತ್ತಿಲ್ಲ, ನಾಟ್ ಶೋರ್. ಆಯ್ತಾ? ನಾನು ತಪ್ಪಿದ್ರೆ ದಯವಿಟ್ಟು ಕರೆಕ್ಟ್ ಮಾಡಿ, ಕಮೆಂಟ್ ಮಾಡಿ. ಓಕೆ, ಕಾಶ್ಮೀರಿ ಬಿರಿಯಾನಿ, ಜೀರಾ ಸಾದಂ, ವೆಜ್ ಬ್ರಿಂಜಿ, ಇದೆಲ್ಲ ಏನಂದ್ರೆ ರೈಸ್ಗಳು ಮಾತ್ರ ಒಂದೊಂದ್ ದಿನ ಒಂದೊಂದು ಹಾಕಿದ್ದಾರೆ. ಮಂಡೇಸ್ 2, ಟ್ಯೂಸ್ಡೇಸ್ 2, ವೆನ್ಸ್ಡೇಸ್ 2, ಈ ತರ ಹಾಕೊಂಡು ಹೋಗಿದ್ದಾರೆ. ಸ್ನಾಕ್ಸ್ ಅಲ್ಲಿ ಎವ್ರಿ ಡೇ ಮೆದು ವಡ, ಸಾಂಬಾರ್ ವಡ, ಕರ್ಡ್ ವಡ, ದಾಲ್ ವಡ, ಬಜ್ಜಿ, ಪಕೋಡ, ಆನಿಯನ್ ಸಮೋಸ. ಕೌಂಟರ್ ನೋಡಿ ಅಲ್ಲಿದೆ. ಸಾಂಬಾರ್ ವಡ, ಕರ್ಡ್ ವಡ ಮಾತ್ರ 5 ದಿರಾಮು, ಮಿಕ್ಕಿದೆಲ್ಲ 2 ದಿರಾಮು. ಕೌಂಟರ್ ಅಲ್ಲಿಂದ ವಡೆಗಳ ಕೌಂಟರ್ ಅಲ್ಲಿ. ವಡೆಗಳ ಕೌಂಟರ್ ಅದು ಸೂಪರ್. ವಡೆ ಕಾಫಿ ಎಲ್ಲ ಅಲ್ಲಿಂದ ಬರುತ್ತೆ ನೋಡಿ. ವಡೆ ತಗೊಂಡ್ ಹೋಗ್ತಾರ, ತೋರ್ಸಿ ಬೇಕು. ಅಯ್ಯೋ ಕೊಟ್ಟೋದು, ಆ ಕಡೆ ಕೊಟ್ಟೋದು. ಕಾರ್ಗೆ ತಗೊಂಡೋಗ್ ಕೊಡ್ತಿದ್ದಾರೆ, ಕಾರ್ ತಗೊಂಡೋಗ್ ಕೊಡ್ತಿದ್ದಾರೆ. ವೆರಿ ಗುಡ್, ನೈಸ್. ಸರ್ವಿಸು ಚೆನ್ನಾಗಿದೆ ಇವ್ರದ್ದು, ಬೇಗ ಬೇಗ ಕೊಡ್ತಿದ್ದಾರೆ, ಚೆನ್ನಾಗೂ ಇದೆ. ಆಮೇಲೆ ವೀಕೆಂಡ್ ಅಲ್ಲಿ ಕಜ್ಡಾ ಬಿಸ್ಕೆಟ್, ರಸಂ ವಡ, ಬೋಂಡಾ, ಸೋಯಾ ಫ್ರೈ, ಗೋಬಿ ಮಶ್ರೂಮ್ 65, ಬಾಯ್ಲ್ಡ್ ಪೀನಟ್ಸ್ ಅಥವಾ ಚೆನ್ನ ಎಲ್ಲ 2, 4, 5 ದಿರಾಮ್ಗಳು. ಹಾಟ್ ಬೆವರೇಜಸ್, ಕುಂಭಕೋಣಂ ಫಿಲ್ಟರ್ ಕಾಫಿ ನಾವು ಕುಡಿದಿದ್ದು 3 ದಿರಾಮು, ಸೂಪರ್ ಆಗಿತ್ತು. ಕೊಡೋ ಇನ್ನೊಂಚೂರು ಇದೆಯಾ? ಇಲ್ಲ, ಖಾಲಿನಾ? ಆಯ್ತು, ಲಾಸ್ಟ್ 1 ಸಿಪ್ ಇದೆಯಂತೆ ಒಂದಂತೆ, ಪರವಾಗಿಲ್ಲ. ಫ್ರೆಶ್ ಮಿಲ್ಕ್ ಟೀ 2 ದಿರಾಮು, ಫ್ರೆಶ್ ಮಿಲ್ಕ್ ಸ್ಯಾಫ್ರನ್ ಟೀ 3 ದಿರಾಮು, ಫ್ರೆಶ್ ಮಿಲ್ಕ್ ಮಸಾಲಾ ಟೀ, ಬ್ಲಾಕ್ ಟೀ, ಲೆಮನ್ ಟೀ, ಬ್ಲಾಕ್ ಕಾಫಿ, ಫ್ರೆಶ್ ಮಿಲ್ಕ್ 2. 1 ದಿರಾಮ್ಗೆ ಬ್ಲಾಕ್ ಟೀ ಮತ್ತೆ ಲೆಮನ್ ಟೀ ಇದೆ. ಇನ್ನೂ ಇದೆ, ಸ್ವೀಟ್ಸ್ ಅಂಡ್ ಸೇವರೀಸು ಇದೆ. ಇಲ್ಲಿ ನೋಡಿ, ಅಶೋಕ ಹಲ್ವಾ ಅಂತ. ಏನ್ರಿ ಅದು? ಅಶೋಕ ಹಲ್ವಾ, ಪೈನಾಪಲ್ ಕೇಸರಿ ಬಾತು, ಏನೇನೋ ಇದೆ ಫುಲ್ಲು. ಸ್ವೀಟ್ಸ್ ಅಂಡ್ ಸೇವರೀಸು ಇದೆ. ಎಲ್ಲ ಕಡಿಮೆ ಇದೆ ರೀ, 2.5 ದಿರಾಮ್, 3 ದಿರಾಮು. ಕೋಲ್ಡ್ ಬೆವರೇಜಸ್ ಇದೆ.
ಏನೋ ಒಂದು ಸ್ಪೆಷಲ್ ಬೋರ್ಡ್ ಕಾಣಿಸ್ತು ನನಗಲ್ಲಿ, ಇಫ್ ಯು ಕಾಂಟ್ ಅಫೋರ್ಡ್ ಫುಡ್ ದೆನ್ ಇಟ್ ಇಸ್ ಫಾರ್ ಫ್ರೀ, ದಿಸ್ ಇಸ್ ಅ ಗಿಫ್ಟ್ ಫ್ರಮ್ ಅಲ್ಲಾ ಗಾಡ್ ಅಂತ ಹಾಕಿದ್ದಾರೆ. ವೆರಿ ನೈಸ್. ಅಂದ್ರೆ ಈ ತರದ್ ಒಳ್ಳೆ ಕೆಲಸನೂ ಮಾಡ್ತಿದ್ದಾರೆ ಜೊತೆನಲ್ಲಿ. ವೆರಿ ವೆರಿ ನೈಸ್. ಬಹುಶಃ ಒಳಗಿರೋ ಮೆನು ಬಂದು ಇವತ್ತಿನ ಮೆನು ಅನ್ಸುತ್ತೆ. ಇವತ್ತಿನ ಮೆನುನ ಒಳಗ್ ಹಾಕಿದ್ದಾರೆ. ಇದು ಜನರಲ್ ಮೆನು ನಾನು ಓದಿದ್ದು, ಅಲ್ಲಿರೋದು ಇವತ್ತಿನ ಮೆನು. ಇವತ್ತಿನ ಮೆನುನಲ್ಲಿ ಮಶ್ರೂಮ್ ಬಿರಿಯಾನಿ ನೋಡಿ ಅಲ್ಲೇ ಇದೆ, ಮುಂದೆ ಹೋಗಿ ನೋಡ್ಬಿಡಿ, ಹಂಗೆ ಓದ್ಬಿಡ್ರಿ ನೀವೇನೆ. ಸಾರಿ ಒನ್ ಸೆಕೆಂಡ್ ಸರ್. ಮಶ್ರೂಮ್ ಬಿರಿಯಾನಿ, ಕೆ ಸ್ಪೆಷಲ್ ದೋಸಾ, ಘೀ ಪುಡಿ ದೋಸಾ, ಘೀ ಗಾರ್ಲಿಕ್ ಮಸಾಲ ದೋಸಾ, ಘೀ ಗಾರ್ಲಿಕ್ ಪುಡಿ ದೋಸಾ, ಘೀ ಪುಡಿ ದೋಸಾ, ಘೀ ಗಾರ್ಲಿಕ್ ದೋಸಾ, ಘೀ ಮಸಾಲ ದೋಸಾ, ಘೀ ಪುಡಿ ತಟ್ಟೆ ಇಡ್ಲಿ, ಘೀ ತಟ್ಟೆ ಇಡ್ಲಿ, ಪುಡಿ ತಟ್ಟೆ ಇಡ್ಲಿ ಅಂಡ್ ತಟ್ಟೆ ಇಡ್ಲಿ. ಅಬುದಾಬಿಯ ಹಮ್ದಾನ್ ಸ್ಟ್ರೀಟ್ ಅಲ್ಲಿರುವಂತ ಕುಂಭಕೋಣಂ ಕೆಫೆ ಸ್ಟ್ರೀಟ್ ಫುಡ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅದು ಸ್ಟ್ರೀಟ್ ಫುಡ್ ಅನ್ನೋದಕ್ಕಿಂತ ಸ್ಟ್ರೀಟ್ ಅಲ್ಲಿ ಇರುವಂತ ಕೆಫೆ ಸೂಪರ್ ಆಗಿದೆ. ಪುಟ್ಟದಾಗಿ, ಚಿಕ್ಕದಾಗಿ, ಚೊಕ್ಕವಾಗಿ, ತುಂಬಾನೇ ರುಚಿಯಾಗಿದೆ. ಬೆಲೆ ಅಂತೂ ಇನ್ನೂ ಚೆನ್ನಾಗಿದೆ, ಸಖತ್ತು ಪಾಕೆಟ್ ಫ್ರೆಂಡ್ಲಿ. ಸೊ ಮಿಸ್ ಮಾಡದೆ ನೀವು ಅಬುದಾಬಿಗೆ ಬಂದಾಗ ಕುಂಭಕೋಣಂ ಕೆಫೆಗೆ ಬಂದು ತಿನ್ನಿ, ಮಿಸ್ ಮಾಡಲೇಬೇಡಿ. ಓಕೆ, ಸಖತ್ತಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ತೆಗ್ದಿರುತ್ತೆ. ಸಂಡೇ ಮಾತ್ರ ರಜಾ, ನೆನ್ಪಿಟ್ಕೊಳ್ಳಿ, ಭಾನುವಾರ ರಜಾ. ಸರಿನಾ? ಎಸ್, ನನ್ನ ದುಬೈ ಸೀರೀಸ್ ಎಲ್ಲ ನೋಡ್ತಾ ಇದ್ದೀರಾ, ನೀವು ತುಂಬಾ ಇಷ್ಟಪಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಹಾಗೆ ವಿಡಿಯೋಗಳನ್ನೆಲ್ಲ ಸ್ಕಿಪ್ ಮಾಡದೆ ಫುಲ್ ಆಗಿ ನೋಡಿ ಅಂತ ಅಷ್ಟೇ ನಾನು ಸಜೆಷನ್ ಕೊಡಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಫುಲ್ ನೋಡ್ಲಿಲ್ಲ ಅಂದ್ರೆ ನಿಮಗೆ ಅರ್ಧಂಬರ್ಧ ಇನ್ಫಾರ್ಮೇಶನ್ ಸಿಗುತ್ತೆ. ನೀವು ಮನೇಲೆ ಕೂತ್ಕೊಂಡು ಟ್ರಿಪ್ ಪ್ಲಾನ್ ಮಾಡ್ಬೇಕು ಅನ್ನೋದು ನನ್ನ ಉದ್ದೇಶ. ಫುಲ್ ವಿಡಿಯೋ ನೋಡ್ಲಿಲ್ಲ ಅಂದ್ರೆ ಆ ಉದ್ದೇಶ ನೆರವೇರಲ್ಲ. ಜಸ್ಟ್ ಇನ್ ಕೇಸ್ ನೀವೇನಾದ್ರೂ ಟ್ರಿಪ್ ನೀವೇ ಪ್ಲಾನ್ ಮಾಡ್ಕೋಬೇಕು ಅಂತಿದ್ರೆ. ಸರಿನಾ? ಓಕೆ, ಹಾಗಿದ್ರೆ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಇದ್ದೀನಿ. ಈ ನಿಮ್ಮ ಪ್ರೀತಿಯ ರೂಪಾ ಪ್ರಭಾಕರ್ ಕಡೆಯಿಂದ ಈಗ ಸದ್ಯಕ್ಕೆ ಟಾಟಾ, ಬೈ ಬೈ, ಲವ್ ಯು ಆಲ್. ಹೊಸ ರೆಕಾರ್ಡ್ ಆಯ್ತಮ್ಮ ನೇಪಾಳ.